ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಎಷ್ಟೋ ಮಂದಿಗೆ ಬದುಕಿನಲ್ಲಿ ಸ್ವಂತ ಮನೆಯನ್ನು ಕಾಣುವಂಥದ್ದು ಅಥವಾ ಹೊಂದುವಂಥದ್ದು ಬಹಳ ದೊಡ್ಡ ಕನಸು ಮತ್ತು ಜೀವಮಾನದ ಕನಸು ಅಂತಲೇ ಹೇಳ್ಬೋದು, ಮುಖ್ಯವಾಗಿ ಜನಸಾಮಾನ್ಯರಿಗೆ ಮತ್ತು ಮಧ್ಯಮ ವರ್ಗದವರಿಗೆ. ಆದರೆ ಈ ಗೃಹ ಸಾಲ ಅಂದ ತಕ್ಷಣ ಅದು ಲಕ್ಷಾಂತರ ರೂಪಾಯಿ ಸಾಲದ ಒಂದು ಅಗತ್ಯ ಇರುವಂಥದ್ದು. ಹೋಮ್ ಲೋನ್ ಭಾರತದಲ್ಲಿ ಬಹಳ ಜನಪ್ರಿಯವಾದಂತಹ ಸಾಲದ ಪ್ರಾಡಕ್ಟ್ಗಳಲ್ಲಿ ಮುಂದೆ. ಅಟ್ ದ ಸೇಮ್ ಟೈಮ್ ಜನಸಾಮಾನ್ಯರು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಬೇಕಾದಂತಹ ಅನೇಕ ಅಂಶಗಳು ಇದ್ದಾವೆ. ಇದರಿಂದಾಗಿ ಸಾಕಷ್ಟು ಪ್ರಯೋಜನ ಕೂಡ ಆಗುತ್ತೆ. ಹಾಗಾದರೆ ಹೋಮ್ ಲೋನಲ್ಲಿ ಎಷ್ಟು ವಿಧಗಳಿದ್ದಾವೆ, ಹೋಮ್ ಲೋನಲ್ಲಿ ಅದರ ಟರ್ಮ್ ಎಷ್ಟಿರಬೇಕಾಗುತ್ತೆ, ಎಲಿಜಿಬಿಲಿಟಿ ಏನು ಬೇಕಾಗುತ್ತೆ, ಹೀಗಾಗಿ ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ. ಈ ಸರಣಿಯನ್ನು ನಡೆಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ಹಿರಿಯ ಬ್ಯಾಂಕಿಂಗ್ ತಜ್ಞರಾದ ವಿಶ್ವನಾಥ್ ಅರ್ಬಿಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ವಿಶ್ವನಾಥ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಅಂದಹಾಗೆ ಈ ಹೋಮ್ ಲೋನ್ ಪಡೆಯುವಂಥದ್ದು ಬಹಳ ಮಂದಿಯ ದೊಡ್ಡ ಕನಸು, ಮುಖ್ಯವಾಗಿ ಜನಸಾಮಾನ್ಯರಿಗೆ, ಮಿಡಲ್ ಕ್ಲಾಸ್ ಜನರಿಗೆ ಹೋಮ್ ಲೋನ್ ಅನ್ನುವಂಥದ್ದು ಲೈಫ್ ಟೈಮ್ ಇರುವಂತಹ ಒಂದು ದೊಡ್ಡ ಒಂದು ಕನಸು. ಮತ್ತು ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಂತಹವರಿಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಡುವಂತಹ ಉದ್ದೇಶದಿಂದ ಈ ಸರಣಿಯನ್ನು ನಾವು ಆರಂಭಿಸ್ತಾ ಇದ್ವಿ ವಿಶ್ವವಾಣಿ ಮನಿ ಪ್ಲಸ್ಸಲ್ಲಿ. ಸೊ ಹಾಗಾಗಿ ಮುಖ್ಯವಾಗಿ ಹೋಮ್ ಲೋನಲ್ಲಿ ಯಾವ ವಿಧಗಳು ಇದೆ ಅಂತ ತಜ್ಞರಾಗಿ ತಾವು ಹೇಳ್ತೀರಿ ಅಂತ. ಹೋಮ್ ಲೋನಲ್ಲಿ ಆ್ಯಕ್ಚುಲಿ ಇರೋದು ಒಂದು ಟರ್ಮ್ ಲೋನ್ ಹೇಳಿ ಇರ್ತದೆ. ಓಕೆ, ಟರ್ಮ್ ಲೋನ್ ಅಂದರೆ ಇಂಥ ಪೀರಿಯಡ್ವರೆಗೆ, ಅದು ಇಷ್ಟು ವರ್ಷ, ಮ್ಯಾಕ್ಸಿಮಮ್ 30 ವರ್ಷದವರೆಗೆ ಕೊಡ್ತಾರೆ. ಓಕೆ, ಅಪ್ ಟು ದ ಏಜ್ ಆಫ್ 70ವರೆಗೆ ಕ್ಲೋಸ್ ಮಾಡಬೇಕಾಗುತ್ತೆ. 70, ಹೌದು, 70 ವರ್ಷದವರೆಗೆ ಟು ಬಿ ಎಲಿಜಿಬಲ್ ಫಾರ್ ದ ಹೈಯರ್ ಅಮೌಂಟ್. ಆದರೆ ಕೆಲವರಿಗೆ 60 ವರ್ಷ ಅದು ರಿಟೈರ್ ಆಗ್ತಾರೆ, ಅದು ಇರುತ್ತೆ. ಬಟ್ ಯಾರು ಅಷ್ಟು ಲಾಂಗ್ ಪೀರಿಯಡ್ ಇಟ್ಕೊಳ್ಳಲ್ಲ. ಟು ಬಿ ಎಲಿಜಿಬಲ್ ಫಾರ್ ದ ಹೈಯರ್ ಅಮೌಂಟ್ ಲಾಂಗರ್ ಪೀರಿಯಡ್, ಅದು ಕೂಡ ಲಾಂಗರ್ ಪೀರಿಯಡ್ ನಾನು ಸಜೆಸ್ಟ್ ಮಾಡ್ತೇನೆ. ಯಾಕೆ ಹೇಳಿದರೆ, ನಾಳೆ ನಮಗೆ ಇನ್ನೊಂದು ಪ್ರಾಪರ್ಟಿ ತೊಗೊಳ್ಬೇಕು, ಇಲ್ಲ ಇನ್ನೊಂದು ವೆಹಿಕಲ್ ತೊಗೊಳ್ಬೇಕು, ಏನಾದ್ರು ತೊಗೊಳ್ಬೇಕು, ಲೋನ್ ಎಲಿಜಿಬಿಲಿಟಿ ನಿಮಗೆ ಬರೋದಿಲ್ಲ. ನೀವು ಶಾರ್ಟರ್ ಪೀರಿಯಡ್ ತೊಗೊಂಡ್ರೆ ನೀವು 30 ವರ್ಷದ ಅವಧಿಗೆ ಹಾಕ್ಕೊಳ್ಳಿ, ನಿಮಗೆ ಪೆನಲ್ಟಿ ಇಲ್ಲ, ಫೋರ್ಕ್ಲೋಸರ್ ಚಾರ್ಜಸ್ ಇಲ್ಲ, ಯಾವಾಗ ಬೇಕಾದ್ರೂ ಕಟ್ಬೋದು. ಅದರಲ್ಲಿ ಒಂದು ಟರ್ಮ್ ಲೋನ್ ಆಯಿತು. ಇನ್ನೊಂದು ಮ್ಯಾಕ್ಸ್ಗೆ ಏನು ಹೇಳ್ತಾರೆ, ಅದು ಓವರ್ ಡ್ರಾಫ್ಟ್ ಅಕೌಂಟು. ಹೌಸಿಂಗ್ ಲೋನೇ ಓವರ್ ಡ್ರಾಫ್ಟ್ ಅಕೌಂಟು. ಅದರಲ್ಲಿ ನೀವು ನಿಮಗೆ ಬಂದ ದುಡ್ಡು ಎಷ್ಟಾದರೂ ಡೆಪಾಸಿಟ್ಸು, ಅದು ಏನಾದರೂ ಕೈಗೆ ಬಂದ ಹಣವನ್ನು ಅದರಲ್ಲಿ ಹಾಕಿದರೆ ಅಷ್ಟು ಬಡ್ಡಿ ಕಮ್ಮಿ ಆಗುತ್ತೆ. ನಿಮ್ಮದೇ ಹಣ, ಅದು ನೀವು ಯಾವಾಗ ಬೇಕಾದ್ರೂ ತೊಗೊಳ್ಬೋದು. ಒಂದೇ ಸಲ ತೊಗೊಳ್ಬೇಕು ಹೇಳಿ ಏನಿಲ್ಲ, ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ನಿಮಗೆ ಅದಕ್ಕೆ ಚೆಕ್ ಬುಕ್ ಫೆಸಿಲಿಟಿ ಕೊಡ್ತಾರೆ, ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿನೂ ಇದೆ, ನೀವು ಬೇರೆಯವ್ರಿಗೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಅದು ಆ್ಯಕ್ಚುಲಿ ಇದು ಮ್ಯಾಕ್ಸ್ಗೇನು ಇರೋದು ಎಲ್ಲ ಬ್ಯಾಂಕಲ್ಲೂ ಇಲ್ಲ, ಒಂದು 2-3 ಬ್ಯಾಂಕಲ್ಲಿ ಇರ್ಬೋದು, ದಟ್ ಈಸ್ ಓವರ್ ಡ್ರಾಫ್ಟ್ ಅಕೌಂಟ್. ಆದರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ನಿಮಗೆ ಎಲ್ಲೂ ಪೆನಲ್ಟಿ ಹೇಳಿ ಬೀಳಲ್ಲ. ನೀವು ಯಾವಾಗ ಎಷ್ಟು ದುಡ್ಡು ಕಟ್ಟಿದ್ರು ಅದು ಅಸಲಿಗೆ ಕಟ್ಟಿಬಿಟ್ಬಿಟ್ರೆ ನಿಮ್ಗೆ ಅಷ್ಟು ಬಡ್ಡಿ ಕಮ್ಮಿ ಆಗುತ್ತೆ. ಮಾತ್ರ ಅಲ್ಲ, ನಿಮ್ಮದು ಲೋನ್ ಕೂಡ ಬೇಗ ಕ್ಲೋಸ್ ಆಗುತ್ತೆ. ಓಕೆ, ಲೋನ್ ಬೇಗ ಕ್ಲೋಸ್ ಆಗುತ್ತೆ, ಬಡ್ಡಿನೂ ಕ್ಲೋಸ್ ಆಗುತ್ತೆ. ಆದರೆ ಒಂದು ಸಲ ಬೇಕಾದ್ರೆ ನಾವು ಒಂದು ಪರ್ಟಿಕ್ಯುಲರ್ ಮಂತಲ್ಲಿ ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಅಷ್ಟೇ. 99% ಏನು ತೊಂದರೆ ಆಗೋದಿಲ್ಲ, ಅದು ಅಸಲಿಗೆ ಹೋಗಿರುತ್ತೆ, ಬಡ್ಡಿನೂ ಕಮ್ಮಿ ಆಗುತ್ತೆ. ಅದೇ ಅಷ್ಟು ಬಡ್ಡಿಗೆ ಎವ್ರಿ ಮಂತ್ ಕಮ್ಮಿ ಆಗುತ್ತೆ. ದ್ಯಾಟ್ ಮೀನ್ಸ್ ಯುವರ್ ಟೆನ್ಯೂರ್ ಆಲ್ಸೋ ಗೆಟ್ಸ್ ರೆಡ್ಯೂಸ್ಡ್. ನಾನು ಲಾಂಗರ್ ಪೀರಿಯಡ್ ತೊಗೊಳ್ಳೋದು ಉದ್ದೇಶ ಅಷ್ಟೇ. ಲಾಂಗರ್ ಪೀರಿಯಡ್ ಅಂದರೆ ನಿಮ್ಗೆ ನೆಕ್ಸ್ಟ್ ಎಲಿಜಿಬಿಲಿಟಿ, ಇನ್ನೊಂದು ಸೈಟ್ ನೋಡಬೇಕು, ಇಲ್ಲ ಒಂದು ಗಾಡಿ ತೊಗೊಳ್ಬೇಕು, ಇಲ್ಲ ಎಜುಕೇಷನ್, ಅದಕ್ಕೆ ಹಾಗೆ ಕಟ್ ಬ್ಯಾಕ್ ಕ್ರೈಟೀರಿಯಾ ಹೇಳಿರುತ್ತೆ. ಆದ್ದರಿಂದ ಎಫೆಕ್ಟ್ ಆಗುತ್ತೆ ಅದಕ್ಕೆ. ಲಾಂಗರ್ ದ ಪೀರಿಯಡ್, ಹೈಯರ್ ದ ಎಲಿಜಿಬಿಲಿಟಿ ಫಾರ್ ಆಲ್ ದ ಟೈಪ್ ಆಫ್ ಲೋನ್ಸ್ ತೊಗೊಳ್ಳಿಕ್ಕೆ. ಮತ್ತು ಅದರಲ್ಲಿ ಕೂಡ ಕೆಲವು ಲೋನ್ಗಳಿದೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ SBI ನಲ್ಲಿ ಸುಮಾರು ಒಂದು ಯುವ ಲೋನ್ ಹೇಳಿ ಮಾಡಿದ್ದಾರೆ. ಓಕೆ, ಯುವ ಲೋನ್ ಹೇಳಿದ್ರೆ ಯಂಗ್ಸ್ಟರ್ಸ್ಗೆ, ಅದು ಸ್ವಲ್ಪ ಕಂಡೀಷನ್ಸ್ ಎಲ್ಲ ಬೇರೆ ಇರುತ್ತೆ. ಬಟ್ ಪ್ರೀ ಅಪ್ರೂವ್ಡ್ ಹೋಮ್ ಲೋನ್, ಈಗ ನೀವು ನಾಳೆ ಮನೆ ತೊಗೊಳ್ಬೇಕು, ನಿಮ್ಗೆ ಎಲಿಜಿಬಿಲಿಟಿ ಎಷ್ಟಿದೆ, ಏನಿದೆ, ಏನು ಗೊತ್ತಿಲ್ಲ, ಸಿಬಿಲ್ ರಿಪೋರ್ಟು ಗೊತ್ತಿಲ್ಲ, ಕರೆಕ್ಟ್, ಏನು ಮಾಡ್ತೀರಿ? ನಾಳೆ ಎಲ್ಲ ಅಗ್ರಿಮೆಂಟ್ ಮಾಡಿ ನಾಳೆ ಲೋನ್ ಆಗದಿದ್ರೆ ಏನು ಮಾಡ್ತೀರಿ? ಅದಕ್ಕೆ SBI ಪ್ರೀ ಅಪ್ರೂವ್ಡ್ ಹೋಮ್ ಲೋನ್ ಇದೆ. ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಒಬ್ಬರದ್ದು ಆದಾಯದ ಮೇಲೆ, ಓಕೆ, ಏಜು ಆದಾಯ ಎಲ್ಲ ನೋಡಿಬಿಟ್ಟು ಸ್ಯಾಂಕ್ಷನ್ ಮಾಡ್ತಾರೆ. ಓಕೆ, ನಾಟ್ ದ ಪ್ರಾಪರ್ಟಿ ಅದರಲ್ಲಿ ತಗೊಳ್ಳಲ್ಲ, ವ್ಯಾಲ್ಯೂ ಆದಾಯ ಮತ್ತು ಏಜನ್ನು. ಹೌದು, ಅದು ಇಂಪಾರ್ಟೆಂಟ್. ಪ್ರೀ ಅಪ್ರೂವ್ಡ್ ಲೋನ್ ಅಂತ ಹೇಳಿ SBI ಪ್ರೀ ಅಪ್ರೂವ್ಡ್ ಹೋಮ್ ಲೋನ್ ಹೇಳಿ, ಓಕೆ, ಅದೊಂದಿದೆ. ಓಕೆ, ಮತ್ತು NRI ಹೌಸಿಂಗ್ ಲೋನ್. ಈಗ NRI ಫಾರ್ ಎಕ್ಸಾಂಪಲ್ ಅಬ್ರಾಡಲ್ಲಿ ಇರ್ತಾರೆ. ಈಗ ನಮ್ಮ ಹತ್ರ ಒಂದು ಬಂದಿದೆ, ಈಗ ಅಬ್ರಾಡಲ್ಲಿ ಇರ್ತಾರೆ, ಲೋನ್ ಇಲ್ಲಿ ತೊಗೊಳ್ಬೇಕು, ಹೆಂಗೆ ಮಾಡ್ತೀರಿ? ಅದಕ್ಕೆ ಕಾಗದ ಪತ್ರಗಳು ಏನು ಉಂಟೆಲ್ಲ ಮಾಡಿಬಿಟ್ಟು, ಅಥವಾ ಇಲ್ಲಿ ತಂದೆ ತಾಯಿ ಇದ್ದಾರೆ, ಪ್ರಾಪರ್ಟಿಯಲ್ಲಿ ನೋಡಿಬಿಟ್ಟು ಅದು ಲೋನ್ ಮಾಡಿಕೊಡ್ಬೋದು. ಓಕೆ, ಮತ್ತು ಹೋಮ್ ಲೋನ್ ರಿಯಾಲಿಟಿ ಸೈಟ್ ತೊಗೊಳ್ಳಿಕ್ಕೆ, ಸೈಟು ತೊಗೊಳ್ಬೋದು. ಅದು ಒಂದಾಯಿತು. ಇನ್ನೊಂದು ಕಾಂಪೋಸಿಟ್ ಲೋನ್ ಹೇಳ್ಬೋದು, ಸೈಟ್ ತೊಗೊಂಡು ಮನೇನೂ ಕಟ್ಬೋದು ಕಾಂಪೋಸಿಟ್ ಲೋನಲ್ಲಿ. ಕಾಂಪೋಸಿಟ್ ಲೋನಲ್ಲಿ ಸ್ವಲ್ಪ ಬಡ್ಡಿ ಕಮ್ಮಿ ಇರುತ್ತೆ. ಆದರೆ ಒಂದು ಕಂಡೀಷನ್, 2 ವರ್ಷದಲ್ಲಿ ಮನೆ ಕಟ್ಟಲಿಕ್ಕೆ ಒಂದು ಹೇಳಿ ಕ್ಲಾಸ್ ಇದೆ. ಸರ್, ಈಗ ಒಂದು ಪ್ರಶ್ನೆ,
ಕೇವಲ ಸೈಟ್ ತಗೊಳ್ಳಿಕ್ಕೆ ಮಾತ್ರ ಲೋನ್ ಸಿಗುತ್ತಾ ಅಥವಾ ಸೈಟ್ ತಗೊಂಡು ಮನೆ ಕಟ್ಟಲೇಬೇಕಾಗತ್ತಾ ಹೇಗೆ? ಅದೇ ಇರೋದು, ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಹೇಳಿ ಕಾನೂನು ಇರೋದು. ಅಗ್ರೀಡ್ 2 ವರ್ಷದ ಮನೆ ಕಟ್ಟಬೇಕು, ಡಿಲೇ ಆಯಿತು, ಇನ್ನೊಂದು 2-3 ವರ್ಷ ಪರ್ಮಿಷನ್ ತೊಗೊಳ್ವಾ. ನೆಕ್ಸ್ಟ್ ಅಂದರೆ ಮನೆ ಕಟ್ಟಬೇಕು ಕರೆಕ್ಟು, ಸ್ಯಾಂಕ್ಷನ್ ಪ್ಲ್ಯಾನ್ ಹಾಕ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡಿಲ್ಲ, EMI ನಿಮ್ಗೆ ಕಟ್ಟಲಿಕ್ಕಿಲ್ಲ. ಅದು ನಾವು ಹೇಳೋದಂದ್ರೆ ಇದು ಆಫ್ ದ ರೆಕಾರ್ಡ್. ಸಣ್ಣ ಒಂದು ಟಾಯ್ಲೆಟ್ ಬಾತ್ರೂಮು ಕಟ್ಕೊಂಡು ಕೂತ್ಕೊಳ್ಳಿ, ನಿಮ್ಮ ಹತ್ರ ಇರೋ ಕೆಪಾಸಿಟಿಗೆ ಇಷ್ಟೇ ಇರೋದು. ನೋ ಬಡಿ ಕ್ಯಾನ್ ಕ್ವಶನ್ ಇಟ್ಟು ನೀವು ಯಾಕೆ ಸಣ್ಣ ಮನೆ ಕಟ್ಟಿದ್ದು ಹೇಳಿ ಕ್ವಶನ್ ಮಾಡೋಕ್ಕಾಗಲ್ಲ. ಕರೆಕ್ಟ್, ಕ್ವಶನ್ ಮಾಡೋಕ್ಕಾಗಲ್ಲ. ಸ್ಯಾಂಕ್ಷನ್ ಪ್ಲ್ಯಾನ್ ಬೇಕು, ಅದಕ್ಕೆ ಸ್ಯಾಂಕ್ಷನ್ ಪ್ಲ್ಯಾನ್ ಬೇಕು, ಕಟ್ಟಬೇಕು. ಓಕೆ, ಅದು ಕೊಟ್ಟರೆ ನಿಮ್ಗೆ ಹೌಸಿಂಗ್ ಲೋನೇ ಇಂಟ್ರೆಸ್ಟ್ ಬರುತ್ತೆ, ಜಾಸ್ತಿ ಬೀಳಲ್ಲ. ಓಕೆ. ಸೊ ಈಗ ಸ್ಯಾಂಕ್ಷನ್ ಪ್ಲಾನ್ ಅಲ್ಲಿ ಇಷ್ಟು ದೊಡ್ಡ ಮನೆ ಇರಬೇಕು, ಸಣ್ಣ ಮನೆ ಆ ಥರ ಇದು ಯಾರೆಲ್ಲ ಕಸ್ಟಮರ್ ಅವರ ಒಂದು ನಮ್ಮ ಬಜೆಟ್ ಇಷ್ಟೇ ಇರೋದು ಕಟ್ಟಲಿಕ್ಕೆ ನಾವು ಕಟ್ತೇವೆ ನಮ್ಮ ದುಡ್ಡಲ್ಲಿ. ಯಾಕಂದ್ರೆ ಏನಾಗುತ್ತೆ ಸಿಟಿಗಳಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಸೈಟ್ ರೇಟ್ ಜಾಸ್ತಿ ಇರುತ್ತೆ. ಅದೇ ಅದಕ್ಕೋಸ್ಕರನೇ ಹೇಳಿದ್ದು ನಾನು ಸೈಟ್. ಅದಕ್ಕೋಸ್ಕರ ಈಗ ಈ ಕ್ಲಾಸ್ ಇರ್ಲಿಕ್ಕೆ ಹೋಗಿ ಕಾಂಪೋಸಿಟ್ ಲೋನ್ ಅಂದರೆ ನಿಮ್ಗೆ ಹೌಸಿಂಗ್ ಲೋನ್ ಬಡ್ಡಿನೇ ಬರುತ್ತೆ. ಓಕೆ, ಇದಕ್ಕೆ ಬರೀ ರಿಯಾಲಿಟಿ ಹೋಮ್ ಲೋನ್ ರಿಯಾಲಿಟಿ ಹೇಳ್ತಾರೆ, ಇದಕ್ಕೆ ಬಡ್ಡಿ ದರ ಜಾಸ್ತಿ ಇರುತ್ತೆ, 0.5% ಜಾಸ್ತಿ ಇದೆ. ಓಕೆ, ಅದೊಂದು ನೋಡ್ಕೊಳ್ಬೇಕು. ಆದರೆ ಮನೆ ಕಟ್ಟಬೇಕಾದ್ರೆ ಒಂದು ದೇರ್ ಶುಡ್ ಬಿ ಫಾರ್ ಎವ್ರಿ ಪ್ರಾಬ್ಲಮ್ ದೇರ್ ಇಸ್ ಎ ಸೊಲ್ಯೂಷನ್. ಕರೆಕ್ಟ್. ನಾನು ಹೇಳೋದು ಸಣ್ಣ ಮನೆ ಕಟ್ಟುವ ಒಂದು. ಕರೆಕ್ಟ್. ದೊಡ್ಡದು ಕಟ್ಟಬೇಕು ಹೇಳಿ, ನಮ್ಮ ಬಜೆಟ್ ಇಷ್ಟರಲ್ಲಿ ಇರೋದು ಇಷ್ಟು ಕಟ್ಟಿದ್ದೇವೆ, ನೋ ಬಡಿ ಕ್ಯಾನ್ ಕ್ವಶನ್ ಇಟ್. ದೇರ್ ಇಸ್ ಎ ಸ್ಯಾಂಕ್ಷನ್ ಪ್ಲ್ಯಾನ್, ಎಸ್ಟಿಮೇಟ್ ಇದೆ, ಎಲ್ಲ ನೀವು ರೆಕಾರ್ಡ್ಸ್ ಕೊಡ್ತೀರಿ, ಸಾಕು. ಆಮೇಲೆ ಫ್ಲೆಕ್ಸಿ ಹೋಮ್ ಲೋನ್ ಹೇಳಿದೆ. ಫ್ಲೆಕ್ಸಿ ಹೋಮ್ ಲೋನ್ ಅದು ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೆ ಬಡ್ಡಿ ಮಾತ್ರ ಕಟ್ಕೊಂಡು ಹೋದ್ರಾಯ್ತು 36 ತಿಂಗಳು. ಆಮೇಲೆ ಇನ್ನೊಂದು 36 ತಿಂಗಳು 100% ಇದೆ, 100% EMI. ಆಮೇಲೆ 105% ಬರುತ್ತೆ ನೆಕ್ಸ್ಟ್ 30. ಉಳಿದ ದುಡ್ಡನ್ನು ಸ್ಯಾಂಕ್ಷನ್ ಟೋಟಲ್ ಪೀರಿಯಡಲ್ಲಿ ಕವರ್ ಅಪ್ ಮಾಡಿದರೆ ಸಾಕಾಗುತ್ತೆ. ಓಕೆ. ಮತ್ತು CRE ಹೋಮ್ ಲೋನ್ ಬರುತ್ತೆ. ಜನರಲ್ಲಿ ನಮ್ಗೆ ಗೊತ್ತು, SBIನಲ್ಲಿ ನಾನು ಮಾಡ್ತಾ ಇರೋದು ಮೇನ್ಲಿ. ಅದರಲ್ಲಿ 2 ಲೋನು ಒಬ್ಬರು ತೊಗೊಳ್ಬೋದು ಹೋಮ್ ಲೋನು. 3ನೇದು ತೊಗೊಂಡ್ರೆ ಕಮರ್ಷಿಯಲ್ ಆಗುತ್ತದು, ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಇಟ್ ಇಸ್ ಕಾಲ್ಡ್ CRE ಹೋಮ್ ಲೋನ್. ಅದಕ್ಕೆ ಬಡ್ಡಿ ದರ ಜಾಸ್ತಿ. ಓಕೆ. ಅದು ಒಟ್ಟಿಗೆ 3 ಲೋನ್ ಕೊಡೋದು ನ್ಯಾಷನಲ್ ಬ್ಯಾಂಕಲ್ಲಿ, 3 ಹೌಸಿಂಗ್ ಲೋನು ಒಬ್ಬರಿಗೆ ಎಲಿಜಿಬಿಲಿಟಿ ಇರೋದು. ಅದರಲ್ಲಿ ಬಡ್ಡಿ ದರ ಸ್ವಲ್ಪ 0.5% ಜಾಸ್ತಿ ಬೀಳುತ್ತೆ 3ನೇದಕ್ಕೆ, ಗೊತ್ತಾಯ್ತಲ್ಲ. ಮತ್ತು ಟಾಪ್ ಅಪ್ ಲೋನ್ ಹೇಳಿದೆ ಒಂದು, SBI ಟಾಪ್ ಅಪ್ ಲೋನ್. ನೀವು ಮನೆ ತೊಗೊಂಡಿದ್ದೀರಿ, ದುಡ್ಡೆಲ್ಲ ಆಯಿತು, 2 ವರ್ಷ ಆಯಿತು, ನಿಮಗೆ ಹಣಕಾಸಿನ ಅವಶ್ಯಕತೆ ಇದೆ, ನೀವು ಏನೇನೋ ಸಾಲ ತೊಗೊಳ್ಳೋ ಬದಲು ಬ್ಯಾಂಕಿಗೆ ಅಪ್ಲೈ ಮಾಡಿದೆ ಟಾಪ್ ಅಪ್ ಲೋನ್ ಹೇಳಿ ಸಿಗುತ್ತೆ. ಟಾಪ್ ಅಪ್ ಲೋನ್ ಅದೇ ಹೌಸಿಂಗ್ ಲೋನ್ ಮೇಲೆ ಟಾಪ್ ಅಪ್ ಲೋನ್ ಸಿಗುತ್ತೆ. ಓಕೆ. ಟಾಪ್ ಅಪ್ ಲೋನ್ಗೆ ಸ್ವಲ್ಪ ಬಡ್ಡಿ ಜಾಸ್ತಿ, ಬಟ್ ನಿಮ್ಗೆ ಸಿಗುತ್ತೆ. ಅದು ಡಿಪೆಂಡಿಂಗ್ ಆನ್ ದ ರಿಯಲೈಸಬಲ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ, ಅದೆಲ್ಲ ಇರುತ್ತೆ, ಗೊತ್ತುಂಟಲ್ಲ, ಅದ್ರ ಪ್ರಕಾರ ಸಿಗುತ್ತೆ ಟಾಪ್ ಅಪ್ ಲೋನ್. ಮತ್ತು ಲೋನ್ ಎಗೇನ್ಸ್ಟ್ ಪ್ರಾಪರ್ಟಿ, ಮಾರ್ಟ್ಗೇಜ್ ಲೋನ್ ಹೇಳೋದು ಸಿಗುತ್ತೆ. ಮಾರ್ಟ್ಗೇಜ್ ಲೋನ್ ಅಂದರೆ ನೀವು ಇದಕ್ಕೆಲ್ಲ ಗ್ಯಾಮ್ಲಿಂಗು, ಶೇರ್ಗೆ ಅದಕ್ಕೆಲ್ಲ ಹಾಕ್ಲಿಕ್ಕಿಲ್ಲ, ಅದು ನೀಡ್ಸು, ಡೊಮೆಸ್ಟಿಕ್ ನೀಡ್ಸು. ಆಲ್ರೆಡಿ ಮನೆ ಕಟ್ಟಿದ್ರೆ ಅದ್ರ ಮೇಲೆ ತಗೊಳ್ಳೋದು. ಹೌದು, ಬರೀ ಸೈಟ್ ಇದ್ರೆ ಮಾರ್ಟ್ಗೇಜ್ ಲೋನ್ ಸಿಗೋದಿಲ್ಲ, ಮನೆ ಇರಬೇಕು. ಸೊ ಮನೆ ಇರಬೇಕು, ಅದ್ರ ಮೇಲೆ ಲೋನ್ ತಗೋಬಹುದು, ಮಾರ್ಟ್ಗೇಜ್ ಲೋನ್ ಪಡಿಬಹುದು. ಓಕೆ. ಮತ್ತು SBIದು ಪ್ರಿವಿಲೇಜ್ ಹೋಮ್ ಲೋನ್, ಶೌರ್ಯ ಹೋಮ್ ಲೋನ್ ಇದೆ ಡಿಫೆನ್ಸ್ ಅವರಿಗೆ. ಅದರಲ್ಲಿ ಸುಮಾರು ಕನ್ಸೆಷನ್ ಸಿಗುತ್ತೆ ಡಿಫೆನ್ಸ್ ಅವರಿಗೆ. ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕಮ್ಮಿಗೆ, ರಿಪೇಮೆಂಟ್ ಪೀರಿಯಡ್ ಕೂಡ 75 ವರ್ಷದವರೆಗೆ. 70 ವರ್ಷದಿರೋದು ಅಲ್ಲಿ 5 ವರ್ಷ ಜಾಸ್ತಿ ಸಿಗುತ್ತೆ, 75 ವರ್ಷ ಕಟ್ಬೋದು. ಮತ್ತು ರಿವರ್ಸ್ ಮಾರ್ಟ್ಗೇಜ್ ಇದೆ. ರಿವರ್ಸ್ ಮಾರ್ಟ್ಗೇಜ್ ಅಂದರೆ ಸೀನಿಯರ್ ಸಿಟಿಜನ್ಸ್ಗೆ. ಓಕೆ. ಗಂಡ ಹೆಂಡತಿ ಇಬ್ಬರಿದ್ದಾರೆ, ಬೇರೆ ಏನು ಇನ್ಕಮ್ ಇಲ್ಲ, ಅದರಿಂದ ಲೋನ್ ಥರ ಮಾಡಿ ತಿಂಗಳಿಗೆ ವರ್ಷಕ್ಕೆ ಇಷ್ಟು ಹೇಳಿ ಕೊಡ್ತಾರೆ, ಅದು ಕಟ್ಟುವ ಅವಶ್ಯಕತೆ ಇಲ್ಲ. ಓಕೆ, ಗೊತ್ತಾಯ್ತು, ಅದೊಂದು ಇದೆ. ಮತ್ತು ಬ್ರಿಡ್ಜ್ ಹೋಮ್ ಲೋನ್ ಹೇಳಿದೆ, 2 ವರ್ಷದ ಮಟ್ಟಿಗೆ ಮಾತ್ರ ಬ್ರಿಡ್ಜ್ ಹೋಮ್ ಲೋನು. ಯಾವುದೋ ಒಂದು ಪ್ರಾಪರ್ಟಿ ನೋಡಿದ್ದೀರಿ, ತೊಗೊಳ್ಬೇಕು, ಅರ್ಜೆಂಟಿಗೆ ದುಡ್ಡು ಬೇಕು, ಅದಕ್ಕೆ ಬ್ರಿಡ್ಜ್ ಹೋಮ್ ಲೋನ್ ಹೇಳಿ 2 ವರ್ಷದ ಟೆನ್ಯೂರ್ ಅದು ಒಂದಿದೆ. ಓಕೆ. ಸೊ ಭಾಳಷ್ಟು ವಿಧಗಳು ಇದಾವೆ. ಹೌದು, ಬೆಸ್ಟ್ ಅಂದರೆ ಅದರಲ್ಲಿ ಜನರಲ್ಲಿ ಹೋಗೋದು ಟರ್ಮ್ ಲೋನ್ ಆ್ಯಂಡ್ ಮ್ಯಾಕ್ಸ್ ಗೈನ್. ಅದ್ರ ಬಗ್ಗೆ ಒಂದಷ್ಟು ವಿವರಣೆಗಳನ್ನ ಹೇಳ್ತೀರಾ? ಈಗ ಟರ್ಮ್ ಮತ್ತು ಮ್ಯಾಕ್ಸ್ ಲೋನ್. ಟರ್ಮ್ ಲೋನ್ ಹೇಳಿದರೆ ಈಗ ಮ್ಯಾಕ್ಸಿಮಮ್ ಪೀರಿಯಡ್ ಇಸ್ 30 years. 30 years. Or the person who reaches the age of 70, within that period it should be closed. ಓಕೆ. ನೀವು 58 ವರ್ಷ ಆಗಿಬಿಟ್ಟು ಲೋನ್ ತೊಗೊಳ್ತೀನಿ ಹೇಳಿದ್ರೆ ಆ್ಯಕ್ಚುಲಿ 55 ವರ್ಷದವರೆಗೆ ಲೋನ್ ಅಪ್ಲೈ ಮಾಡ್ಬೋದು. 55 ನಂತರ ಅದು ಸ್ಪೆಷಲ್ ಕೇಸ್ ಮಾಡಲಿಕ್ಕಾಗತ್ತೆ. ಓಕೆ. ಬಟ್ 70 ವರ್ಷದವರೆಗೆ ಕಂಪ್ಲೀಟ್ ಲೋನ್ ಕ್ಲೋಸ್ ಆಗಬೇಕು. ಓಕೆ. ಸೊ ಅವಧಿ ಕಡಿಮೆ ಆಗುತ್ತೆ, ಅವಾಗ ಅವಧಿ ಕಮ್ಮಿ ಆಗುತ್ತೆ, ಎಲಿಜಿಬಿಲಿಟಿನೂ ಕಮ್ಮಿ ಬರುತ್ತಾಗ. ನೀವು ಹೇಳಿದ ಕೂಡ ಅಷ್ಟು ಕೊಡಲ್ಲ. ಎಲಿಜಿಬಿಲಿಟಿ ಬರೋದು 3 ಕ್ರೈಟೀರಿಯಾ. ಒಂದು ಇನ್ಕಮ್ ಕ್ರೈಟೀರಿಯಾ, ಒಂದು ಲೋನ್ ಟು ವ್ಯಾಲ್ಯೂ ರೇಷಿಯೋ, ಪ್ಲಸ್ ನೀವು ಕೇಳಿರೋ ದುಡ್ಡು. ಲೀಸ್ಟ್ ಆಫ್ ದ 3. ಕರೆಕ್ಟ್.
ಅಂದರೆ ಆದಷ್ಟು ಸಣ್ಣ ವಯಸ್ಸಿನಲ್ಲೇ ಹೋಮ್ ಲೋನ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ತೀರಾ? ಖಂಡಿತ ಉತ್ತಮ, ಅದು ಉತ್ತಮನೇ. ಆದರೆ ನೀವು ಆಗಲೇ ಹೇಳಿದ್ರಿ, ಏನು ಹೇಳಿದ್ರಿ ಅದಕ್ಕೆ, ನಮ್ಮ ಕಡೆಯಿಂದ ನಾವು ಹಾಕುವುದು ಅರೇಂಜ್ಮೆಂಟ್ ಆಗಬೇಕು. 20% ನಾವು ಹಾಕಬೇಕಾಗತ್ತೆ, 25% ಹಾಕಬೇಕಾಗತ್ತೆ. ಪ್ಲಸ್ ರಿಜಿಸ್ಟ್ರೇಷನ್ ಚಾರ್ಜಸ್ ಬೀಳುತ್ತೆ. ಅದು ಕೂಡ ಈಗ ಮಾರ್ಟ್ಗೇಜ್ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ. ಮೊದಲು 0.3% ಆಫ್ ದ ಲೋನ್ ಅಮೌಂಟ್ ಇತ್ತು. 50 ಲಕ್ಷ ತೊಗೊಂಡಿದ್ದರೆ 15,000ದಲ್ಲಿ ಆಗ್ತಿತ್ತು. ಈಗ ಅದೇ 30,000 ಆಗಿದೆ. ಅದು ರಿಜಿಸ್ಟ್ರೇಷನ್ ಚಾರ್ಜ್ ಆಲ್ಮೋಸ್ಟ್ 6.7% ಬರುತ್ತೆ. ಅದಕ್ಕೆಲ್ಲ ದುಡ್ಡು ಇಟ್ಕೊಂಡು ಮುಂದುವರಿಸೋದು ಒಳ್ಳೆಯದು. ಕರೆಕ್ಟ್. ಕಡೆಗೆ ನಾಳೆ ದಿವಸ ನಾವು ಮುಂದೆ ಹೋಗಿ ಹಿಂದೆ ಬರಲಿಕ್ಕೆ ಆಗೋದಿಲ್ಲ, ನಿಜ ಅಲ್ವಾ? ಹೌದೌದು. ಆದ್ದರಿಂದ ಅದು ಕೂಡ ಒಂದು ಯೋಚನೆ ಮಾಡೋದು. ಅದಕ್ಕೆ ನಾನು ಹೇಳಿದ್ದು, ಬೇಕಾದ್ರೆ SBI ಇದು ಪ್ರೀ ಅಪ್ರೂವ್ಡ್ ಹೋಮ್ ಲೋನಿಗೆ ಹಾಕಿದರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಓಕೆ ಸರ್, ಇವಾಗ ಲೋನ್ಗಳ ವಿಧಗಳ ಬಗ್ಗೆ ತಾವು ಹೇಳಿದ್ರಿ, ಎಷ್ಟೆಲ್ಲ ವೆರೈಟೀಸ್ ಇದೆ, ಯಾರ್ಯಾರಿಗೆ ಏನೆಲ್ಲ ಇದೆ ಅಂತ. ಸೊ ಮುಖ್ಯವಾಗಿ ಇರತಕ್ಕಂಥ ಲೋನ್ಗಳ ಬಗ್ಗೆ ಕೂಡ ತಾವು ಮಾಹಿತಿ ಹೇಳಿದ್ರಿ. ಈಗ ಇನ್ನೊಂದು ಪ್ರಶ್ನೆ ಅಂದರೆ ಎಲಿಜಿಬಿಲಿಟಿ ಅಥವಾ ಅರ್ಹತೆ ಅನ್ನುವಂಥದ್ದು, ಯಾವ ರೀತಿಯ ಒಂದು ಅರ್ಹತೆಗಳು ಬೇಕಾಗುತ್ತೆ ಲೋನ್? ಅರ್ಹತೆ ಹೇಳಿದರೆ, ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ಸ್ಯಾಲ್ರಿಡ್ ಕ್ಲಾಸಿಗೆ 3 ವರ್ಷ 2 ವರ್ಷ ಸರ್ವಿಸ್ ಇರಬೇಕು. 2 ವರ್ಷ ಸರ್ವಿಸ್, ಮಿನಿಮಮ್ ಸರ್ವಿಸ್ 2 ವರ್ಷ ಆಗಿರಬೇಕು ಕೆಲಸಕ್ಕೆ ಸೇರಿ. ಹೌದು, ಕೆಲಸಕ್ಕೆ ಸೇರಿ. IT ರಿಟರ್ನ್ಸ್ 2 ವರ್ಷದ್ದು ಇರಬೇಕು. 2 ವರ್ಷದ ಐ ಟಿ ರಿಟರ್ನ್ಸ್ ಪ್ಲಸ್ಸು ಲೇಟೆಸ್ಟ್ ಸ್ಯಾಲ್ರಿ ಸ್ಲಿಪ್ 3 ತಿಂಗಳದ್ದು ಸ್ಯಾಲ್ರಿ ಸ್ಲಿಪ್ ಬರುತ್ತೆ. ಆ ಲೇಟೆಸ್ಟ್ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಅದರಲ್ಲಿ ಸ್ಯಾಲ್ರಿ ನೆಟ್ ಕ್ರೆಡಿಟ್ ಎಷ್ಟು ಬರುತ್ತೆ ಅದ್ರ ಪ್ರಕಾರ ಮುಂದುವರಿಸ್ತೇವೆ. ನೆಟ್ ಸ್ಯಾಲ್ರಿ ಅಂದರೆ ಅಕೌಂಟಿಗೆ ನಿಮ್ಮದು ಜಮಾ ಆಗ್ತದೆ ಇಷ್ಟು ಅಮೌಂಟು. ಅದು ನೋಡುವಾಗ ಅದರಲ್ಲಿ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ನಿಮ್ಮ ಕಟ್ಬೇಕು ಕ್ರೈಟೀರಿಯಾ ನೋಡಿ 20-30 ಆ ಥರ ಪರ್ಸೆಂಟೇಜ್ ಬರುತ್ತೆ. ಅದ್ರ ಪ್ರಕಾರ ವರ್ಕೌಟ್ ಮಾಡ್ತೇವೆ. ದಟ್ ಈಸ್ ಕಾಲ್ಡ್ EMI NMI ಇಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಇಂಟು ನೆಟ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್, ನೆಟ್ ಮಂತ್ಲಿ ಇನ್ಕಮ್. ಓಕೆ, ಅದ್ರ ಪ್ರಕಾರ ವರ್ಕೌಟ್ ಮಾಡ್ತೇವೆ. ಅದು ವರ್ಕೌಟ್ ಮಾಡಿ ಅದು ಒಂದು ವಿಧ. ಇನ್ನೊಂದು ಪ್ರಾಪರ್ಟಿ ವ್ಯಾಲ್ಯೂ ನೀವೀಗ 2 ಕೋಟಿ ಕೊಟ್ಟು ತೊಗೊಂಡ್ರೆ 2 ಕೋಟಿಗೆ ವ್ಯಾಲ್ಯೂಯೇಷನ್ ಕೊಡೋದಿಲ್ಲ. ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಹೇಳ್ತಾರೆ, ಇದು ರಿಯಲೈಸಬಲ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಹೇಳ್ತಾರೆ, ಡಿಸ್ಟ್ರೆಸ್ ಸೇಲ್ ವ್ಯಾಲ್ಯೂ ಅದು ವ್ಯಾಲ್ಯೂಯೇಷನ್ ರಿಪೋರ್ಟಲ್ಲಿ ಬರುತ್ತೆ. ಅದರಲ್ಲಿ ರಿಯಲೈಸಬಲ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಏನುಂಟು ಅದರದ್ದು ನಿಮಗೆ 80%ವರೆಗೆ ಸಿಗುತ್ತೆ, 75 ಲಕ್ಷದವರೆಗೆ. ನೀವು 30 ಲಕ್ಷದೊಳಗೆ ಲೋನ್ ತೊಗೊಂಡ್ರೆ 90%, 10% ಕಟ್ಟಿದರೆ ಸಾಕು. ಮಾರ್ಜಿನ್ ಮನಿ 75 ಲಕ್ಷ ಕಟ್ಟಿದರೆ 75 ಲಕ್ಷ 20% ಕಟ್ಟಬೇಕು ಮಾರ್ಜಿನ್ ಮನಿ. ಈಗ ನೀವು 1 ಕೋಟಿದ್ದು ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ನಿಮಗೆ 75 ಸಿಗೋದು, 80 ಸಿಗೋದಿಲ್ಲ. ಯಾಕಂದರೆ 75 ಮೇಲಿದ್ದರೆ ಮಾರ್ಜಿನ್ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ತಿರ್ಗಾ ಅಲ್ಲಿಗೆ ಮಾರ್ಜಿನ್ 25% ಆಗುತ್ತೆ. ಓಕೆ, ಆ ಮಾರ್ಜಿನ್ ಮನಿ ನೋಡ್ಕೊಳ್ಬೇಕು ನಾವು. ಹೌದು, ಕರೆಕ್ಟ್. ಮತ್ತು ಎಲ್ಲಕ್ಕಿಂತ ಮೊದಲು ನೋಡಬೇಕು, ಯಾರೇ ಪ್ರಾಪರ್ಟಿ ತೊಗೊಳ್ಳಿ ಫಸ್ಟ್ ನೋಡಬೇಕಾಗಿರೋದು ಕಾಗದ ಪತ್ರಗಳು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಅದು ಮಾತ್ರ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಕಾಗದ ಪತ್ರಗಳಲ್ಲಿ ನೀವು ಏನಾದ್ರು ಕೈ ಕಟ್ಕೊಂಡ್ರೆ ಮುಗ್ದೋಯ್ತಲ್ಲಿ ಕತೆ. ಕರೆಕ್ಟ್. ಲೈಫ್ ಟೈಮ್ ಸಾಕಷ್ಟು ಇದೆ. ಒಂದು ಲೈವ್ ಕೇಸೇ ಇದೆ. ನಾವು ತಿಳ್ಕೊಳ್ತೇವೆ ಎಲ್ಲ ನಮ್ದಾಯ್ತು, ಎಲ್ಲ ಆರಾಮಾಗಿದ್ದೇವೆ. ಕರೆಕ್ಟ್ ಇಲ್ಲ ಹೇಳೋದಿಲ್ಲ. ಏನು ಬಿಲ್ಡರು ಜಾಗ ತಗೊಳ್ಳುವಾಗ ದುಡ್ಡು ತೊಗೊಳ್ತಾನೆ ಬ್ಯಾಂಕಿಂದ ಲೋನು. ಆದರೆ ಕೆಲವು ಬ್ಯಾಂಕಲ್ಲಿ ಮಾರ್ಟ್ಗೇಜ್ ಮಾಡೋದಿಲ್ಲ. ಮಾರ್ಟ್ಗೇಜ್ ಸಿಂಪಲ್ ಮಾರ್ಟ್ಗೇಜ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ತಾರೆ. ECL ಏನೂ ಹೆಸರು ಬರೋದಿಲ್ಲ. ನಾವು ಖಂಡಿತವಾಗಿ ಕೂಡ ಈ ಡಾಕ್ಯುಮೆಂಟ್ ಬಗ್ಗೆ ಇನ್ನೊಮ್ಮೆ ಮುಂದಿನ ಹಂತದಲ್ಲಿ ಮಾತನಾಡೋಣ. ಈಗ ಎಲಿಜಿಬಿಲಿಟಿಗೆ ಸಂಬಂಧ ಎಲಿಜಿಬಿಲಿಟಿಗೆ ಅದೇ ಈಗ ನಾನು ಹೇಳಿದ ಪ್ರಕಾರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ EMI ಟು NMI ರೇಷಿಯೋ, ನಿಮ್ಮ ಸ್ಯಾಲ್ರಿದ್ದು ಡಿಪೆಂಡಿಂಗ್ ಆನ್ ದ ಇನ್ಕಮ್ ಅದು ಕನ್ಸಿಡರ್ ಮಾಡ್ಬೋದು. ಓಕೆ, ಪರ್ಸಂಟೇಜು. ಈಗ ಅಪ್ ಟು ಇದಕ್ಕೆ ಅಬೌವ್ 10 lakhs ಇದ್ದರೆ ನಿಮ್ಮದು ನೆಟ್ ಇನ್ಕಮ್ 75% ಇದು ನೆಟ್ ಇನ್ಕಮ್ವರೆಗೆ ಲೋನ್ ಕೊಡ್ಬೋದು. 75%ವರೆಗೆ. ಓಕೆ, ಈಗ ನಿಮ್ಮ ಸ್ಯಾಲ್ರಿ 1 ಲಕ್ಷ ನೆಟ್ ಸ್ಯಾಲ್ರಿ ಬರ್ತಾ ಇದೆ, ಅದಕ್ಕೆ 75,000ವರೆಗೆ EMI ಆಗುವ ಥರ ಲೋನ್ ಮಾಡ್ಬೋದು. ಓಕೆ, ಆ 75,000 EMI ವರೆಗೆ ಲೋನ್ ಮಾಡ್ಬೋದು. ಡಿಪೆಂಡಿಂಗ್ ಆನ್ ನಿಮ್ಮ ಏಜ್ ಎಷ್ಟು ಹೇಳಿ ನೋಡ್ತೇವೆ ನಾವು. ನಿಮ್ಗೆ ಆಲ್ರೆಡಿ ಇನ್ನು ಇರೋದು 15 ವರ್ಷ ಆದರೆ 15 ವರ್ಷಕ್ಕೆ EMI ಎಷ್ಟು ಬರುತ್ತೆ ಹೇಳಿ ನೋಡ್ತೇವೆ. EMI ನೋಡಿಬಿಟ್ಟು ಆ ನೆಟ್ ಮಂತ್ಲಿದ್ದು ಅಲ್ಲಿ ಏನಾದ್ರು ಬೇರೆ ಲೋನಿದ್ದು ಡಿಡಕ್ಷನ್ ಉಂಟಾ ನೋಡ್ತೇವೆ ಫಸ್ಟ್. ಕರೆಕ್ಟ್. ಅದರಲ್ಲಿ ಒಂದು 25,000 ಹೋದರೆ ನಿಮ್ಗೆ ಎಲಿಜಿಬಿಲಿಟಿ ಲೋನಿಗೆ ಬರೋದು 50,000 ಮಾತ್ರ EMI. ಆಗ ಆ 50,000 ಈ EMI ಎಷ್ಟು ಬರುತ್ತೆ ಹೇಳಿ ನೋಡ್ತೇವಲ್ಲ 15 ವರ್ಷಕ್ಕೆ. ಕರೆಕ್ಟ್. ಲಕ್ಷಕ್ಕೆ ಎಷ್ಟು ಹೇಳಿ ನೋಡಿಬಿಟ್ಟು ಡಿವೈಡ್ ಬೈ ಅದು ಮಾಡಿದರೆ ನಿಮಗೆ ಎಲಿಜಿಬಿಲಿಟಿ ಬರುತ್ತೆ. ದಟ್ ಈಸ್ ಒನ್ ವೇ ಆಫ್ ಕ್ಯಾಲ್ಕುಲೇಷನ್. ಎರಡನೇದು ಪ್ರಾಪರ್ಟಿ ವ್ಯಾಲ್ಯೂದ್ದು ಅದು ಹೇಳಿದ್ನಲ್ಲ 3 ಸಲ, ಮಾರ್ಕೆಟ್ ಗೈಡೆನ್ಸ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ, ಡಿಸ್ಟ್ರೆಸ್ ಸೇಲ್ ವ್ಯಾಲ್ಯೂ, ರಿಯಲೈಸಬಲ್ ವ್ಯಾಲ್ಯೂ. ಆ ರಿಯಲೈಸಬಲ್ ಸೇಲ್ ವ್ಯಾಲ್ಯೂದ್ದು
ನಿಮಗೆ 80% ಸಿಗುತ್ತೆ, ಅಪ್ ಟು 75 lakhsವರೆಗೆ. ಅದು ಒಂದು. ಮೂರನೇದು ನೀವು ಎಷ್ಟು ಅಪ್ಲೈ ಮಾಡ್ತೀರಿ, ನಿಮ್ಗೆ ಅವಶ್ಯಕತೆ ಇಲ್ಲ, ಕೆಲವ್ರಿಗೆ ಲೋನ್ ಅವಶ್ಯಕತೆ ಜಾಸ್ತಿ ಇಲ್ಲ, ಅವಶ್ಯಕತೆ ಲೀಸ್ಟ್ ಆಫ್ ದ 3, ಅದು ಸ್ಯಾಲರಿಗೆ ಲೀಸ್ಟ್ ಆಫ್ ದ 3. ಓಕೆ, ಗೊತ್ತಾಯ್ತಲ್ಲ. ಆದರೂ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಲಾಂಗರ್ ಪೀರಿಯಡ್ ತೊಗೊಳ್ಳಿ ಹೇಳಿ. ವೆರಿ ಸಿಂಪಲ್. ನಾಳೆ ಬೇರೆ ಏನಾದ್ರು ಕಷ್ಟ ಸುಖಗಳು ದುಡ್ಡು ಬೇಕಾಗಿ ಇಲ್ಲ, ಏನು ಮಾಡ್ತೀರಿ? ನೀವು ಲಾಂಗರ್ ಪೀರಿಯಡ್ ತೊಗೊಂಡು ಸಣ್ಣದು ಮಾಡೋಕ್ಕೆ ತಿರ್ಗಾ ಶಾರ್ಟ್ ಪೀರಿಯಡ್ ಒಳಗೆ ಕಟ್ಬಿಡ್ಬೋದು. ಶಾರ್ಟ್ ಪೀರಿಯಡ್ ತೊಗೊಂಡು ಲಾಂಗರ್ ಮಾಡೋಕ್ಕಾಗಲ್ಲ ಆಮೇಲೆ. ನಿಜ ನಾವು ಅದೊಂದು. ಮತ್ತು ಅದು ನಾವು ಲೇಟೆಸ್ಟ್ ಸ್ಯಾಲ್ರಿ ಇನ್ಕಮ್ ಪ್ರಕಾರ ನೋಡ್ತೇವೆ. ಅದರಲ್ಲಿ ಬೇಕಾದ್ರೆ ಬೋನಸ್ ಅದೆಲ್ಲ ಏನು ಉಂಟು ಅದು ಕೂಡ ಲೆಕ್ಕಕ್ಕೆ ತೊಗೊಳ್ಬೋದು. ಆ್ಯನ್ಯುವಲ್ ಬೋನಸ್ ಬರೋದು ವರ್ಷಕ್ಕೆ ಒಂದು ಸಲ ಬರುತ್ತೆ, ಅದು ಲೆಕ್ಕಕ್ಕೆ ತೊಗೊಳ್ಬೋದು. ಆ್ಯಸ್ ಇಫ್ ಡಿವೈಡ್ ಮಾಡಿ 12ರಿಂದ ಡಿವೈಡ್ ಅದು ಮಾಡ್ಬೋದು ಬೇಕಾದ್ರೆ. ಎಲಿಜಿಬಿಲಿಟಿ ಟು ಗೆಟ್ ದ ಹೈಯರ್ ಅಮೌಂಟ್. ಆಮೇಲೆ ಈಗ ಜಂಟಿ ಅಕೌಂಟ್ ಮಾಡಿದ್ರೆ ಎಲಿಜಿಬಿಲಿಟಿ ಜಾಸ್ತಿ ಆಗುತ್ತೆ. ಗಂಡ ಹೆಂಡತಿ. ಹೌದು, ಜಂಟಿ ಅಕೌಂಟ್ ಮಾಡ್ಬೋದು. ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು ಮಾಡ್ಬೋದು. ಸೊ ಆವಾಗ ಎಲಿಜಿಬಿಲಿಟಿ ಜಾಸ್ತಿ ಆಗುತ್ತೆ. ಖಂಡಿತ ಜಾಸ್ತಿ ಬರುತ್ತೆ, ಎಲಿಜಿಬಿಲಿಟಿ ಜಾಸ್ತಿ ಬರುತ್ತೆ. ಓಕೆ. ಆಮೇಲೆ ಮಹಿಳೆಯರಿಗೆ ಏನಾದರೂ ಸ್ಪೆಷಲ್ ಮಹಿಳೆಯರಿಗೆ 0.05% ಕನ್ಸೆಷನ್ ಇದೆ. ಪರ್ ಲ್ಯಾಕ್ ಪರ್ ಮಂತ್ ₹3 ಕಮ್ಮಿ ಆಗುತ್ತೆ. ಒಂದು 50 ಲಕ್ಷ ಲೋನ್ ತೊಗೊಂಡ್ರೆ ಲೇಡಿ ಅಪ್ಲಿಕೆಂಟ್ ಜೊತೆಯಲ್ಲಿದ್ದರೆ ₹150 ಲಕ್ಷಕ್ಕೆ ಕಮ್ಮಿ ಆಗುತ್ತೆ. ದೊಡ್ಡ ಅಮೌಂಟ್ ಆದಾಗ ಬಹಳ ಅಮೌಂಟ್ ಕೂಡ ಬಹಳ ಡಿಫರೆನ್ಸ್ ಬರುತ್ತೆ. ಖಂಡಿತ ಡಿಫರೆನ್ಸ್ ಬರುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಇದುವರೆಗೆ ಹೋಮ್ ಲೋನಲ್ಲಿ ಎಷ್ಟು ವಿಧಗಳಿದ್ದಾವೆ ಮತ್ತು ಎಲಿಜಿಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಅರ್ಹತೆ ಯಾವುದೆಲ್ಲ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ಇದೇ ರೀತಿ ಈ ಸರಣಿ ಕಂಟಿನ್ಯೂ ಆಗುತ್ತೆ. ಇಷ್ಟು ಹೊತ್ತು ನಮ್ಮ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಹೋಮ್ ಲೋನ್ ಕುರಿತಾದಂತಹ ಈ ಉಪಯುಕ್ತವಾದ ಸರಣಿ ಇನ್ನೂ ಕೂಡ ಕಂಟಿನ್ಯೂ ಆಗಲಿದೆ. ಅದರ ಮೊದಲ ಭಾಗವನ್ನು ಇವತ್ತು ನಾವು ನೋಡಿದ್ದೀವಿ. ಮುಂದಿನ ಕಂತುಗಳಿಗೆ ನಿರೀಕ್ಷಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ನಿಮ್ಮಲ್ಲಿ ಹೋಮ್ ಲೋನ್ಗೆ ಸಂಬಂಧಪಟ್ಟಂತೆ ಯಾವುದಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು.